ಬಳಕೆ ಸಿದ್ದರಾಮಯ್ಯನವರು ಬಳಸದ ಪದವನ್ನ ಯಾಕೆ ನಾವು ಗಂಭೀರವಾಗಿ ಹೇಳ್ತಿದ್ದೀವಿ ಅಂದ್ರೆ ಬಿಬಿಸಿ ಕೂಡ ಇದೇ ರೀತಿಯ ಶಬ್ದವನ್ನ ಬಳಕೆ ಮಾಡಿತ್ತು. ಪಹಲ್ಗಾಮ್ ಅಟ್ಯಾಕ್ ಅನ್ನ ವಿವರಿಸುವ ಸಂದರ್ಭದಲ್ಲಿ ಮಿಲಿಟೆಂಟ್ ಅನ್ನೋ ಶಬ್ದ ಪ್ರಯೋಗ. ಕೇಂದ್ರ ಸರ್ಕಾರ ಬಿಬಿಸಿ ಬಳಸದ ಮಿಲಿಟೆಂಟ್ ಪದದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದೆ. ಬಿಬಿಸಿಯಿಂದ ವಿವರಣೆಯನ್ನ ಕೇಳಿದೆ ಕೇಂದ್ರ ಸರ್ಕಾರ. ನರಮೇಧ ಮಾಡಿದವರ ಬಗ್ಗೆ ಬಿಬಿಸಿ ಮೃದು ಧೋರಣೆಯನ್ನ ತೋರಿತು. ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ಬಿಬಿಸಿಯಿಂದ ಕಾರಣ ಕೇಳಿದೆ. ಉಗ್ರಗಾಮಿಗಳಿಂದ ಪಹಲ್ಗಾಮ್ನಲ್ಲಿ ದಾಳಿ ಅಂತ ಹೇಳಿ ಬಿಬಿಸಿ ಹೇಳಿತ್ತು. ಅಂಥದ್ದೇ ಪದವನ್ನ ಇದೀಗ ಸಿದ್ದರಾಮಯ್ಯ ಕೂಡ ಬಳಸಿ ವಿವಾದಕ್ಕೆ ಕಾರಣವಾಗ್ತಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ. ಸರ್ ನಮಸ್ಕಾರ. ಒಬ್ಬ ಟೆರರಿಸ್ಟ್ ಅಂತ ಕರೀಲಿಕ್ಕೆ ಛಾತಿ ಇಲ್ದವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಮಿಲಿಟೆಂಟ್ಸ್ ಅಂತೆ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡಿದವರು. ಏನ್ ಹೇಳ್ತೀರಿ? ಇದೇ ವಿಪರ್ಯಾಸ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ಸಿದ್ದರಾಮಯ್ಯನವರು, ಇನ್ನೊಂದ್ ಕಡೆ ಆರ್ ಬಿ ತಿಮ್ಮಾಪುರದವರು, ಇನ್ನೊಂದ್ ಕಡೆ ಸಂತೋಷ್ ಲಾಡು, ಇನ್ನೊಂದ್ ಕಡೆ ಬಂಡಿ ಸಿದ್ದನಗೌಡ, ಇನ್ನೊಂದ್ ಕಡೆ ಎಂಪಿ ಕ್ಯಾಂಡಿಡೇಟ್ ಆಗಿದ್ದಂತಹ ತಲೆ ಕೆಟ್ಟಂತಹ ಲಕ್ಷ್ಮಣ್, ಈ ತರ ಅನೇಕ ಜನ ಸೃಷ್ಟಿಯಾಗ್ಬಿಟ್ಟಿದ್ದಾರೆ. ಏನಂತಂದ್ರೆ ಒಂದ್ ಕಡೆ ತೊಟ್ಲನ್ನು ತೂಗ್ತಾರೆ, ಇನ್ನೊಂದ್ ಕಡೆ ಮಗುನು ಚೂಡ್ತಾರೆ. ಅಂದ್ರೆ ಏನಂತಂದ್ರೆ ಈಗ ಈ ಭಾರತ ಸರ್ಕಾರದ ಕೇಂದ್ರ ಸರ್ಕಾರದ ಪರವಾಗಿ ನಿಂತ್ಕೊಳ್ತೀವಿ ಅಂತಾರೆ, ಇಲ್ಲಿ ಬಂದು ಹೇಳ್ತಾರೆ ಅದೆಲ್ಲ ಸುಳ್ಳು, ಮಿಲಿಟೆಂಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಅಟ್ಯಾಕೇ ಆಗಿಲ್ಲ, ಧರ್ಮ ಕೇಳ್ಕೊಂಡ್ ಮಾಡದ ಅಂತ ಹೇಳ್ತಾರೆ. ಸಣ್ಣ ಮಗು 10 ವರ್ಷದ ಮಗು ಹೇಳ್ತಾ ಇದೆ, ನಮ್ಮನ್ನ ನೀವ್ ಯಾವ ಧರ್ಮ ಅಂತ ಕೇಳಿದ್ರು ಅದಾದ್ಮೇಲೆ ನಮ್ ತಂದೆ ಕೋಲಿ ಗುಂಡಿಟ್ ಸಾಯಿಸ್ರು ಅಂತ ಹೇಳಿ. ಆ ಪಾಪ ಗಂಡನ್ ಕಳ್ಕೊಂಡಿರ್ತಕ್ಕಂಥ ಹೆಂಗಸರು ಸುಳ್ಳು ಹೇಳ್ತಿದಾರ, ಅಥವಾ ತಂದೆನ್ ಕಳ್ಕೊಂಡಿರ್ತಕ್ಕಂಥ ಮಕ್ಕಳು ಸುಳ್ಳು ಹೇಳ್ತೀರಾ, ತಂದೆನ್ ಕಳ್ಕೊಂಡಿರ್ತಕ್ಕಂಥ ಮಗಳು ಸುಳ್ಳು ಹೇಳ್ತಿದಾಳ? ಇದನ್ನ ಇವ್ರುಗಳ ಅಸೋಸಿಯೇಷನ್ ಅಲ್ಲಿ ಇದ್ದಿದ್ರೆ ಅವ್ರಿಗೆ ಗೊತ್ತಾಗೋದು ಇದು ಯಾವ ರೀತಿ ಟೆರರಿಸ್ಟ್ ಆಕ್ಟಿವಿಟಿ ಕಂಟಿನ್ಯೂಸ್ ಆಗಿ ಭಾರತದ ಮೇಲೆ ನಡೀತಾ ಇದೆ ಅಂತ ಹೇಳಿ. ಧೈರ್ಯ ಇರಬೇಕು ಸಿದ್ದರಾಮಯ್ಯನವ್ರಿಗೆ. ಯಾರ್ದು ತಪ್ಪು ಬಳಕೆ ಸಿದ್ದರಾಮಯ್ಯನವರು ಬಳಸದ ಪದವನ್ನ ಯಾಕೆ ನಾವು ಗಂಭೀರವಾಗಿ ಹೇಳ್ತಿದ್ದೀವಿ ಅಂದ್ರೆ ಬಿಬಿಸಿ ಕೂಡ ಇದೇ ರೀತಿಯ ಶಬ್ದವನ್ನ ಬಳಕೆ ಮಾಡಿತ್ತು. ಪಹಲ್ಗಾಮ್ ಅಟ್ಯಾಕ್ ಅನ್ನ ವಿವರಿಸುವ ಸಂದರ್ಭದಲ್ಲಿ ಮಿಲಿಟೆಂಟ್ ಅನ್ನೋ ಶಬ್ದ ಪ್ರಯೋಗ. ಕೇಂದ್ರ ಸರ್ಕಾರ ಬಿಬಿಸಿ ಬಳಸದ ಮಿಲಿಟೆಂಟ್ ಪದದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದೆ. ಬಿಬಿಸಿಯಿಂದ ವಿವರಣೆಯನ್ನ ಕೇಳಿದೆ ಕೇಂದ್ರ ಸರ್ಕಾರ. ನರಮೇಧ ಮಾಡಿದವರ ಬಗ್ಗೆ ಬಿಬಿಸಿ ಮೃದು ಧೋರಣೆಯನ್ನ ತೋರಿತು. ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ಬಿಬಿಸಿಯಿಂದ ಕಾರಣ ಕೇಳಿದೆ. ಉಗ್ರಗಾಮಿಗಳಿಂದ ಪಹಲ್ಗಾಮ್ನಲ್ಲಿ ದಾಳಿ ಅಂತ ಹೇಳಿ ಬಿಬಿಸಿ ಹೇಳಿತ್ತು. ಅಂಥದ್ದೇ ಪದವನ್ನ ಇದೀಗ ಸಿದ್ದರಾಮಯ್ಯ ಕೂಡ ಬಳಸಿ ವಿವಾದಕ್ಕೆ ಕಾರಣವಾಗ್ತಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ. ಸರ್ ನಮಸ್ಕಾರ. ಒಬ್ಬ ಟೆರರಿಸ್ಟ್ ಅಂತ ಕರೀಲಿಕ್ಕೆ ಛಾತಿ ಇಲ್ದವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಮಿಲಿಟೆಂಟ್ಸ್ ಅಂತೆ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡಿದವರು. ಏನ್ ಹೇಳ್ತೀರಿ? ಇದೇ ವಿಪರ್ಯಾಸ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ಸಿದ್ದರಾಮಯ್ಯನವರು, ಇನ್ನೊಂದ್ ಕಡೆ ಆರ್ ಬಿ ತಿಮ್ಮಾಪುರದವರು, ಇನ್ನೊಂದ್ ಕಡೆ ಸಂತೋಷ್ ಲಾಡು, ಇನ್ನೊಂದ್ ಕಡೆ ಬಂಡಿ ಸಿದ್ದನಗೌಡ, ಇನ್ನೊಂದ್ ಕಡೆ ಎಂಪಿ ಕ್ಯಾಂಡಿಡೇಟ್ ಆಗಿದ್ದಂತಹ ತಲೆ ಕೆಟ್ಟಂತಹ ಲಕ್ಷ್ಮಣ್, ಈ ತರ ಅನೇಕ ಜನ ಸೃಷ್ಟಿಯಾಗ್ಬಿಟ್ಟಿದ್ದಾರೆ. ಏನಂತಂದ್ರೆ ಒಂದ್ ಕಡೆ ತೊಟ್ಲನ್ನು ತೂಗ್ತಾರೆ, ಇನ್ನೊಂದ್ ಕಡೆ ಮಗುನು ಚೂಡ್ತಾರೆ. ಅಂದ್ರೆ ಏನಂತಂದ್ರೆ ಈಗ ಈ ಭಾರತ ಸರ್ಕಾರದ ಕೇಂದ್ರ ಸರ್ಕಾರದ ಪರವಾಗಿ ನಿಂತ್ಕೊಳ್ತೀವಿ ಅಂತಾರೆ, ಇಲ್ಲಿ ಬಂದು ಹೇಳ್ತಾರೆ ಅದೆಲ್ಲ ಸುಳ್ಳು, ಮಿಲಿಟೆಂಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಅಟ್ಯಾಕೇ ಆಗಿಲ್ಲ, ಧರ್ಮ ಕೇಳ್ಕೊಂಡ್ ಮಾಡದ ಅಂತ ಹೇಳ್ತಾರೆ. ಸಣ್ಣ ಮಗು 10 ವರ್ಷದ ಮಗು ಹೇಳ್ತಾ ಇದೆ, ನಮ್ಮನ್ನ ನೀವ್ ಯಾವ ಧರ್ಮ ಅಂತ ಕೇಳಿದ್ರು ಅದಾದ್ಮೇಲೆ ನಮ್ ತಂದೆ ಕೋಲಿ ಗುಂಡಿಟ್ ಸಾಯಿಸ್ರು ಅಂತ ಹೇಳಿ. ಆ ಪಾಪ ಗಂಡನ್ ಕಳ್ಕೊಂಡಿರ್ತಕ್ಕಂಥ ಹೆಂಗಸರು ಸುಳ್ಳು ಹೇಳ್ತಿದಾರ, ಅಥವಾ ತಂದೆನ್ ಕಳ್ಕೊಂಡಿರ್ತಕ್ಕಂಥ ಮಕ್ಕಳು ಸುಳ್ಳು ಹೇಳ್ತೀರಾ, ತಂದೆನ್ ಕಳ್ಕೊಂಡಿರ್ತಕ್ಕಂಥ ಮಗಳು ಸುಳ್ಳು ಹೇಳ್ತಿದಾಳ? ಇದನ್ನ ಇವ್ರುಗಳ ಅಸೋಸಿಯೇಷನ್ ಅಲ್ಲಿ ಇದ್ದಿದ್ರೆ ಅವ್ರಿಗೆ ಗೊತ್ತಾಗೋದು ಇದು ಯಾವ ರೀತಿ ಟೆರರಿಸ್ಟ್ ಆಕ್ಟಿವಿಟಿ ಕಂಟಿನ್ಯೂಸ್ ಆಗಿ ಭಾರತದ ಮೇಲೆ ನಡೀತಾ ಇದೆ ಅಂತ ಹೇಳಿ. ಧೈರ್ಯ ಇರಬೇಕು ಸಿದ್ದರಾಮಯ್ಯನವ್ರಿಗೆ. ಯಾರ್ದು ತಪ್ಪು ಬಳಕೆ ಸಿದ್ದರಾಮಯ್ಯನವರು ಬಳಸದ ಪದವನ್ನ ಯಾಕೆ ನಾವು ಗಂಭೀರವಾಗಿ ಹೇಳ್ತಿದ್ದೀವಿ ಅಂದ್ರೆ ಬಿಬಿಸಿ ಕೂಡ ಇದೇ ರೀತಿಯ ಶಬ್ದವನ್ನ ಬಳಕೆ ಮಾಡಿತ್ತು. ಪಹಲ್ಗಾಮ್ ಅಟ್ಯಾಕ್ ಅನ್ನ ವಿವರಿಸುವ ಸಂದರ್ಭದಲ್ಲಿ ಮಿಲಿಟೆಂಟ್ ಅನ್ನೋ ಶಬ್ದ ಪ್ರಯೋಗ. ಕೇಂದ್ರ ಸರ್ಕಾರ ಬಿಬಿಸಿ ಬಳಸದ ಮಿಲಿಟೆಂಟ್ ಪದದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದೆ. ಬಿಬಿಸಿಯಿಂದ ವಿವರಣೆಯನ್ನ ಕೇಳಿದೆ ಕೇಂದ್ರ ಸರ್ಕಾರ. ನರಮೇಧ ಮಾಡಿದವರ ಬಗ್ಗೆ ಬಿಬಿಸಿ ಮೃದು ಧೋರಣೆಯನ್ನ ತೋರಿತು. ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ಬಿಬಿಸಿಯಿಂದ ಕಾರಣ ಕೇಳಿದೆ. ಉಗ್ರಗಾಮಿಗಳಿಂದ ಪಹಲ್ಗಾಮ್ನಲ್ಲಿ ದಾಳಿ ಅಂತ ಹೇಳಿ ಬಿಬಿಸಿ ಹೇಳಿತ್ತು. ಅಂಥದ್ದೇ ಪದವನ್ನ ಇದೀಗ ಸಿದ್ದರಾಮಯ್ಯ ಕೂಡ ಬಳಸಿ ವಿವಾದಕ್ಕೆ ಕಾರಣವಾಗ್ತಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ. ಸರ್ ನಮಸ್ಕಾರ. ಒಬ್ಬ ಟೆರರಿಸ್ಟ್ ಅಂತ ಕರೀಲಿಕ್ಕೆ ಛಾತಿ ಇಲ್ದವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಮಿಲಿಟೆಂಟ್ಸ್ ಅಂತೆ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡಿದವರು. ಏನ್ ಹೇಳ್ತೀರಿ?
ಇದೇ ವಿಪರ್ಯಾಸ. ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ಸಿದ್ದರಾಮಯ್ಯನವರು, ಇನ್ನೊಂದ್ ಕಡೆ ಆರ್ ಬಿ ತಿಮ್ಮಾಪುರದವರು, ಇನ್ನೊಂದ್ ಕಡೆ ಸಂತೋಷ್ ಲಾಡು, ಇನ್ನೊಂದ್ ಕಡೆ ಬಂಡಿ ಸಿದ್ದನಗೌಡ, ಇನ್ನೊಂದ್ ಕಡೆ ಎಂಪಿ ಕ್ಯಾಂಡಿಡೇಟ್ ಆಗಿದ್ದಂತಹ ತಲೆ ಕೆಟ್ಟಂತಹ ಲಕ್ಷ್ಮಣ್, ಈ ತರ ಅನೇಕ ಜನ ಸೃಷ್ಟಿಯಾಗ್ಬಿಟ್ಟಿದ್ದಾರೆ. ಏನಂತಂದ್ರೆ ಒಂದ್ ಕಡೆ ತೊಟ್ಲನ್ನು ತೂಗ್ತಾರೆ, ಇನ್ನೊಂದ್ ಕಡೆ ಮಗುನು ಚೂಡ್ತಾರೆ. ಅಂದ್ರೆ ಏನಂತಂದ್ರೆ ಈಗ ಈ ಭಾರತ ಸರ್ಕಾರದ ಕೇಂದ್ರ ಸರ್ಕಾರದ ಪರವಾಗಿ ನಿಂತ್ಕೊಳ್ತೀವಿ ಅಂತಾರೆ, ಇಲ್ಲಿ ಬಂದು ಹೇಳ್ತಾರೆ ಅದೆಲ್ಲ ಸುಳ್ಳು, ಮಿಲಿಟೆಂಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಅಟ್ಯಾಕೇ ಆಗಿಲ್ಲ, ಧರ್ಮ ಕೇಳ್ಕೊಂಡ್ ಮಾಡದ ಅಂತ ಹೇಳ್ತಾರೆ. ಸಣ್ಣ ಮಗು 10 ವರ್ಷದ ಮಗು ಹೇಳ್ತಾ ಇದೆ, ನಮ್ಮನ್ನ ನೀವ್ ಯಾವ ಧರ್ಮ ಅಂತ ಕೇಳಿದ್ರು ಅದಾದ್ಮೇಲೆ ನಮ್ ತಂದೆ ಕೋಲಿ ಗುಂಡಿಟ್ ಸಾಯಿಸ್ರು ಅಂತ ಹೇಳಿ. ಆ ಪಾಪ ಗಂಡನ್ ಕಳ್ಕೊಂಡಿರ್ತಕ್ಕಂಥ ಹೆಂಗಸರು ಸುಳ್ಳು ಹೇಳ್ತಿದಾರ, ಅಥವಾ ತಂದೆನ್ ಕಳ್ಕೊಂಡಿರ್ತಕ್ಕಂಥ ಮಕ್ಕಳು ಸುಳ್ಳು ಹೇಳ್ತೀರಾ, ತಂದೆನ್ ಕಳ್ಕೊಂಡಿರ್ತಕ್ಕಂಥ ಮಗಳು ಸುಳ್ಳು ಹೇಳ್ತಿದಾಳ? ಇದನ್ನ ಇವ್ರುಗಳ ಅಸೋಸಿಯೇಷನ್ ಅಲ್ಲಿ ಇದ್ದಿದ್ರೆ ಅವ್ರಿಗೆ ಗೊತ್ತಾಗೋದು ಇದು ಯಾವ ರೀತಿ ಟೆರರಿಸ್ಟ್ ಆಕ್ಟಿವಿಟಿ ಕಂಟಿನ್ಯೂಸ್ ಆಗಿ ಭಾರತದ ಮೇಲೆ ನಡೀತಾ ಇದೆ ಅಂತ ಹೇಳಿ. ಧೈರ್ಯ ಇರಬೇಕು ಸಿದ್ದರಾಮಯ್ಯನವ್ರಿಗೆ. ಯಾರ್ದು ತಪ್ಪು ಬಳಕೆ ಸಿದ್ದರಾಮಯ್ಯನವರು ಬಳಸದ ಪದವನ್ನ ಯಾಕೆ ನಾವು ಗಂಭೀರವಾಗಿ ಹೇಳ್ತಿದ್ದೀವಿ ಅಂದ್ರೆ ಬಿಬಿಸಿ ಕೂಡ ಇದೇ ರೀತಿಯ ಶಬ್ದವನ್ನ ಬಳಕೆ ಮಾಡಿತ್ತು. ಪಹಲ್ಗಾಮ್ ಅಟ್ಯಾಕ್ ಅನ್ನ ವಿವರಿಸುವ ಸಂದರ್ಭದಲ್ಲಿ ಮಿಲಿಟೆಂಟ್ ಅನ್ನೋ ಶಬ್ದ ಪ್ರಯೋಗ. ಕೇಂದ್ರ ಸರ್ಕಾರ ಬಿಬಿಸಿ ಬಳಸದ ಮಿಲಿಟೆಂಟ್ ಪದದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದೆ. ಬಿಬಿಸಿಯಿಂದ ವಿವರಣೆಯನ್ನ ಕೇಳಿದೆ ಕೇಂದ್ರ ಸರ್ಕಾರ. ನರಮೇಧ ಮಾಡಿದವರ ಬಗ್ಗೆ ಬಿಬಿಸಿ ಮೃದು ಧೋರಣೆಯನ್ನ ತೋರಿತು. ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ಬಿಬಿಸಿಯಿಂದ ಕಾರಣ ಕೇಳಿದೆ. ಉಗ್ರಗಾಮಿಗಳಿಂದ ಪಹಲ್ಗಾಮ್ನಲ್ಲಿ ದಾಳಿ ಅಂತ ಹೇಳಿ ಬಿಬಿಸಿ ಹೇಳಿತು. ಅಂಥದ್ದೇ ಪದವನ್ನ ಇದೀಗ ಸಿದ್ದರಾಮಯ್ಯ ಕೂಡ ಬಳಸಿ ವಿವಾದಕ್ಕೆ ಕಾರಣವಾಗ್ತಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಒಬ್ಬ ಟೆರರಿಸ್ಟ್ ಅಂತ ಕರೀಲಿಕ್ಕೆ ಛಾತಿ ಇಲ್ದವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಮಿಲಿಟೆಂಟ್ಸ್ ಅಂತೆ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡಿದವರು. ಏನ್ ಹೇಳ್ತೀರಿ? ಇದೇ ವಿಪರ್ಯಾಸ. ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ಸಿದ್ದರಾಮಯ್ಯನವರು, ಇನ್ನೊಂದ್ ಕಡೆ ಆರ್ ಬಿ ತಿಮ್ಮಾಪುರದವರು, ಇನ್ನೊಂದ್ ಕಡೆ ಸಂತೋಷ್ ಲಾಡು, ಇನ್ನೊಂದ್ ಕಡೆ ಬಂಡಿ ಸಿದ್ದನಗೌಡ, ಇನ್ನೊಂದ್ ಕಡೆ ಎಂಪಿ ಕ್ಯಾಂಡಿಡೇಟ್ ಆಗಿದ್ದಂತಹ ತಲೆ ಕೆಟ್ಟಂತಹ ಲಕ್ಷ್ಮಣ್, ಈ ತರ ಅನೇಕ ಜನ ಸೃಷ್ಟಿಯಾಗ್ಬಿಟ್ಟಿದ್ದಾರೆ. ಏನಂತಂದ್ರೆ ಒಂದ್ ಕಡೆ ತೊಟ್ಲನ್ನು ತೂಗ್ತಾರೆ, ಇನ್ನೊಂದ್ ಕಡೆ ಮಗುನು ಚೂಡ್ತಾರೆ. ಅಂದ್ರೆ ಏನಂತಂದ್ರೆ ಈಗ ಈ ಭಾರತ ಸರ್ಕಾರದ ಕೇಂದ್ರ ಸರ್ಕಾರದ ಪರವಾಗಿ ನಿಂತ್ಕೊಳ್ತೀವಿ ಅಂತಾರೆ, ಇಲ್ಲಿ ಬಂದು ಹೇಳ್ತಾರೆ ಅದೆಲ್ಲ ಸುಳ್ಳು, ಮಿಲಿಟೆಂಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಅಟ್ಯಾಕೇ ಆಗಿಲ್ಲ, ಧರ್ಮ ಕೇಳ್ಕೊಂಡ್ ಮಾಡದ ಅಂತ ಹೇಳ್ತಾರೆ. ಸಣ್ಣ ಮಗು 10 ವರ್ಷದ ಮಗು ಹೇಳ್ತಾ ಇದೆ, ನಮ್ಮನ್ನ ನೀವ್ ಯಾವ ಧರ್ಮ ಅಂತ ಕೇಳಿದ್ರು ಅದಾದ್ಮೇಲೆ ನಮ್ ತಂದೆ ಕೋಲಿ ಗುಂಡಿಟ್ ಸಾಯಿಸ್ರು ಅಂತ ಹೇಳಿ. ಆ ಪಾಪ ಗಂಡನ್ ಕಳ್ಕೊಂಡಿರ್ತಕ್ಕಂಥ ಹೆಂಗಸರು ಸುಳ್ಳು ಹೇಳ್ತಿದಾರ, ಅಥವಾ ತಂದೆನ್ ಕಳ್ಕೊಂಡಿರ್ತಕ್ಕಂಥ ಮಕ್ಕಳು ಸುಳ್ಳು ಹೇಳ್ತೀರಾ, ತಂದೆನ್ ಕಳ್ಕೊಂಡಿರ್ತಕ್ಕಂಥ ಮಗಳು ಸುಳ್ಳು ಹೇಳ್ತಿದಾಳ? ಇದನ್ನ ಇವ್ರುಗಳ ಅಸೋಸಿಯೇಷನ್ ಅಲ್ಲಿ ಇದ್ದಿದ್ರೆ ಅವ್ರಿಗೆ ಗೊತ್ತಾಗೋದು ಇದು ಯಾವ ರೀತಿ ಟೆರರಿಸ್ಟ್ ಆಕ್ಟಿವಿಟಿ ಕಂಟಿನ್ಯೂಸ್ ಆಗಿ ಭಾರತದ ಮೇಲೆ ನಡೀತಾ ಇದೆ ಅಂತ ಹೇಳಿ. ಧೈರ್ಯ ಇರಬೇಕು ಸಿದ್ದರಾಮಯ್ಯನವ್ರಿಗೆ. ಯಾರ್ದು ತಪ್ಪು ಬಳಕೆ ಸಿದ್ದರಾಮಯ್ಯನವರು ಬಳಸದ ಪದವನ್ನ ಯಾಕೆ ನಾವು ಗಂಭೀರವಾಗಿ ಹೇಳ್ತಿದ್ದೀವಿ ಅಂದ್ರೆ ಬಿಬಿಸಿ ಕೂಡ ಇದೇ ರೀತಿಯ ಶಬ್ದವನ್ನ ಬಳಕೆ ಮಾಡಿತ್ತು. ಪಹಲ್ಗಾಮ್ ಅಟ್ಯಾಕ್ ಅನ್ನ ವಿವರಿಸುವ ಸಂದರ್ಭದಲ್ಲಿ ಮಿಲಿಟೆಂಟ್ ಅನ್ನೋ ಶಬ್ದ ಪ್ರಯೋಗ. ಕೇಂದ್ರ ಸರ್ಕಾರ ಬಿಬಿಸಿ ಬಳಸದ ಮಿಲಿಟೆಂಟ್ ಪದದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದೆ. ಬಿಬಿಸಿಯಿಂದ ವಿವರಣೆಯನ್ನ ಕೇಳಿದೆ ಕೇಂದ್ರ ಸರ್ಕಾರ. ನರಮೇಧ ಮಾಡಿದವರ ಬಗ್ಗೆ ಬಿಬಿಸಿ ಮೃದು ಧೋರಣೆಯನ್ನ ತೋರಿತು. ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ಬಿಬಿಸಿಯಿಂದ ಕಾರಣ ಕೇಳಿದೆ. ಉಗ್ರಗಾಮಿಗಳಿಂದ ಪಹಲ್ಗಾಮ್ನಲ್ಲಿ ದಾಳಿ ಅಂತ ಹೇಳಿ ಬಿಬಿಸಿ ಹೇಳಿತು. ಅಂಥದ್ದೇ ಪದವನ್ನ ಇದೀಗ ಸಿದ್ದರಾಮಯ್ಯ ಕೂಡ ಬಳಸಿ ವಿವಾದಕ್ಕೆ ಕಾರಣವಾಗ್ತಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಒಬ್ಬ ಟೆರರಿಸ್ಟ್ ಅಂತ ಕರೀಲಿಕ್ಕೆ ಛಾತಿ ಇಲ್ದವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಮಿಲಿಟೆಂಟ್ಸ್ ಅಂತೆ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡಿದವರು. ಏನ್ ಹೇಳ್ತೀರಿ? ಇದೇ ವಿಪರ್ಯಾಸ. ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ಸಿದ್ದರಾಮಯ್ಯನವರು, ಇನ್ನೊಂದ್ ಕಡೆ ಆರ್ ಬಿ ತಿಮ್ಮಾಪುರದವರು, ಇನ್ನೊಂದ್ ಕಡೆ ಸಂತೋಷ್ ಲಾಡು, ಇನ್ನೊಂದ್ ಕಡೆ ಬಂಡಿ ಸಿದ್ದನಗೌಡ, ಇನ್ನೊಂದ್ ಕಡೆ ಎಂಪಿ ಕ್ಯಾಂಡಿಡೇಟ್ ಆಗಿದ್ದಂತಹ ತಲೆ ಕೆಟ್ಟಂತಹ ಲಕ್ಷ್ಮಣ್, ಈ ತರ ಅನೇಕ ಜನ ಸೃಷ್ಟಿಯಾಗ್ಬಿಟ್ಟಿದ್ದಾರೆ. ಏನಂತಂದ್ರೆ ಒಂದ್ ಕಡೆ ತೊಟ್ಲನ್ನು ತೂಗ್ತಾರೆ, ಇನ್ನೊಂದ್ ಕಡೆ ಮಗುನು ಚೂಡ್ತಾರೆ. ಅಂದ್ರೆ ಏನಂತಂದ್ರೆ ಈಗ ಈ ಭಾರತ ಸರ್ಕಾರದ ಕೇಂದ್ರ ಸರ್ಕಾರದ ಪರವಾಗಿ ನಿಂತ್ಕೊಳ್ತೀವಿ ಅಂತಾರೆ, ಇಲ್ಲಿ ಬಂದು ಹೇಳ್ತಾರೆ ಅದೆಲ್ಲ ಸುಳ್ಳು, ಮಿಲಿಟೆಂಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಅಟ್ಯಾಕೇ ಆಗಿಲ್ಲ, ಧರ್ಮ ಕೇಳ್ಕೊಂಡ್ ಮಾಡದ ಅಂತ ಹೇಳ್ತಾರೆ. ಸಣ್ಣ ಮಗು 10 ವರ್ಷದ ಮಗು ಹೇಳ್ತಾ ಇದೆ, ನಮ್ಮನ್ನ ನೀವ್ ಯಾವ ಧರ್ಮ ಅಂತ ಕೇಳಿದ್ರು ಅದಾದ್ಮೇಲೆ ನಮ್ ತಂದೆ ಕೋಲಿ ಗುಂಡಿಟ್ ಸಾಯಿಸ್ರು ಅಂತ ಹೇಳಿ. ಆ ಪಾಪ ಗಂಡನ್ ಕಳ್ಕೊಂಡಿರ್ತಕ್ಕಂಥ ಹೆಂಗಸರು ಸುಳ್ಳು ಹೇಳ್ತಿದಾರ, ಅಥವಾ ತಂದೆನ್ ಕಳ್ಕೊಂಡಿರ್ತಕ್ಕಂಥ ಮಕ್ಕಳು ಸುಳ್ಳು ಹೇಳ್ತೀರಾ, ತಂದೆನ್ ಕಳ್ಕೊಂಡಿರ್ತಕ್ಕಂಥ ಮಗಳು ಸುಳ್ಳು ಹೇಳ್ತಿದಾಳ? ಇದನ್ನ ಇವ್ರುಗಳ ಅಸೋಸಿಯೇಷನ್ ಅಲ್ಲಿ ಇದ್ದಿದ್ರೆ ಅವ್ರಿಗೆ ಗೊತ್ತಾಗೋದು ಇದು ಯಾವ ರೀತಿ ಟೆರರಿಸ್ಟ್ ಆಕ್ಟಿವಿಟಿ ಕಂಟಿನ್ಯೂಸ್ ಆಗಿ ಭಾರತದ ಮೇಲೆ ನಡೀತಾ ಇದೆ ಅಂತ ಹೇಳಿ. ಧೈರ್ಯ ಇರಬೇಕು ಸಿದ್ದರಾಮಯ್ಯನವ್ರಿಗೆ. ಯಾರ್ದು ತಪ್ಪು